ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಯಾಕೆಂದ್ರೆ ಎಲ್ಲೇ ನಿನಗೆ ಕೆಲಸ ಸಿಕ್ಕರು ಕೂಡ ಅಲ್ಲಿಯ ಮ್ಯಾನೇಜರ್ ನಮ್ಮವರೇ ಆಗಿರ್ತಾರೆ. ಜೊತೆಲಿ ಕೆಲಸ ಮಾಡ್ತಾರಲ್ಲ ಅವ್ರು ಕೂಡ ನಮ್ಮ ಥರನೇ ಇರ್ತಾರೆ. ಏನಂತೀರಾ ಮ್ಯಾನೇಜರ್ ಸಾಹೇಬ್ರೆ? ಮತ್ತೆ ಎಲ್ಲ ಆಫೀಸಿನ ಮಾಲೀಕರು ಕೂಡ ನಮ್ ತರನೇ ಯಾರೋ ಮೇಲ್ಜಾತಿಯವರಾಗಿರ್ತಾರೆ. ಈಗ ಇಲ್ಲಿರೋ ಇಡೀ ಸಿಸ್ಟಮ್ ನಡೀತಿರೋದೇ ನಮ್ಮಂತವರಿಂದ. ಅಲ್ಲಿ ಕೆಲಸ ಮಾಡೋ ಎಲ್ಲರೂ ನಮ್ಮ ಮೇಲ್ನವರೇ ಆಗಿರ್ತಾರೆ. ಭೀಮ್ರಾವ್ ನಿಮ್ಮಂತ ಜನರಿಗೆ ಹೇಗೆ ಕೆಲಸ ಕೊಡಕ್ಕಾಗುತ್ತೆ ಹೇಳು? ಅದಕ್ಕೆ ಭೀಮ್ರಾವ್ನ ಮುಖ ನೋಡಿ ನಿರ್ಧಾರ ಮಾಡ್ಕೊಳ್ಳಿ. ಹಿಂದಿನಿಂದ ಹೇಗೆ ಸೇವೆ ಮಾಡ್ಕೊಂಡು ಬಂದಿದ್ದೀರೋ ಹಾಗೆ ಮಾಡ್ಕೊಂಡಿರಿ. ಯಾಕಂದ್ರೆ ನಮ್ಮಂತವ್ರ ಸೇವೆ ಮಾಡ್ಕೊಂಡಿದ್ರೆ ನಿಮಗೆ ಕೆಲಸ ಕಳ್ಕೊಳ್ಳೋ ಪರಿಸ್ಥಿತಿ ಅಂತೂ ಬರಲ್ಲ. ಅದೇ ಸೇವೆ ಮಾಡೋ ಶ್ರದ್ಧೆಯಿಂದ ನೀವು ಹೊರಗೆ ಬರೋಕ್ಕೇನಾದ್ರೂ ಪ್ರಯತ್ನ ಪಟ್ರೆ, ಹೀಗೆ ವರ್ಷಾನುಗಟ್ಲೆ ಓದು ಬರಹ ಕಲ್ತ್ರೋ ಏನೂ ಪ್ರಯೋಜನಕ್ಕೆ ಬರಲ್ಲ. ಹಾಗಾದ್ರೆ ಹೇಳು ಭೀಮ್ರಾವ್, ನೀನು ಪೂರ್ತಿ ಈ ಸಿಸ್ಟಮ್ ಇದೆಯಲ್ಲ ಇದನ್ನ ನೀನ್ ಬದಲಾಯಿಸೋಕಾಗತ್ತಾ? ನಿಮ್ಮವ್ರೆಲ್ರಿಗೂ ನೀನ್ ವಿಶ್ವಾಸ ಕೊಡೋಕಾಗತ್ತಾ? ಇವರೆಲ್ಲರೂ ಚೆನ್ನಾಗಿ ಓದ್ಕೊಂಡ್ರೆ ಈ ಪೀಳಿಗೆಗೂ ಅಥವಾ ಮುಂದಿನ ಪೀಳಿಗೆಗೂ ಯಾವುದೇ ಕೆಲಸದಿಂದ ಕಿತ್ತಾಕೋಲ್ಲ ಅಂತ ಹೇಳು. ಆಗತ್ತಾ? ಇಲ್ಲ ಆಗಲ್ವಾ? ಆಗಲ್ಲ. ಕೇಳಿಸ್ಕೊಂಡ್ರ? ಈ ಭೀಮ್ರಾವ್ ಆಗಲ್ಲ ಅಂತಿದ್ದಾನೆ. ಏ ಮೂರ್ತಿ, ಕೇಳಿಸ್ಕೊಂಡ ಭೀಮ್ರಾವ್ ಏನು ಅಂತ? ಆಗಲ್ಲ. ಕಲಿಯೋಂಗಿದ್ರೆ ಸ್ವಲ್ಪ ಕಲಿ. ಈ ಭೀಮ್ರಾವ್ ಹೇಳ್ತಿರೋದ್ರಿಂದ ಸ್ವಲ್ಪ ಕಲಿ. ನಿನ್ನ ಆದರ್ಶ ವ್ಯಕ್ತಿನೇ ಆಗಲ್ಲ ಅಂತಿದ್ದಾನೆ ಅಂದ್ಮೇಲೆ ನಿಮ್ ಭವಿಷ್ಯಕ್ಕೆ ಜವಾಬ್ದಾರಿ ಅವನಲ್ಲ ಅಂತಿದ್ದಾನೆ. ಮತ್ತೆ ಯಾಕೆ ಓದ್ತೀಯಪ್ಪ? ಇಂಥ ಓದು ವಿದ್ಯೆಯಿಂದ ಏನ್ ಪ್ರಯೋಜನನಪ್ಪ? ಈ ತರ ಭೀಮ್ರಾವ್ ಆಗೋದ್ರಿಂದ ಏನ್ ಪ್ರಯೋಜನನಪ್ಪ? ನಾನೇನ್ ಹೇಳ್ಬೇಕು ಅನ್ಕೊಂಡಿದ್ನೋ ಅದನ್ನ ಹೇಳ್ಬಿಟ್ಟಿದ್ದೀನಿ. ಇನ್ ನಾನು ಹೊರಡ್ತೀನಿ. ಆದ್ರೆ ಹೋಗ್ ಮುಂಚೆ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡಿಸಿ ಹೋಗ್ತೀನಿ. ನೀವೆಲ್ರೂ ಈ ಭೀಮ್ರಾವ್ ಹತ್ರ ಒಂದು ಸಲ ಈ ಮಾತು ಕೇಳಲೇಬೇಕು. ನಾವೆಲ್ಲರೂ ಭೀಮ್ರಾವ್ ಆದ್ರೆ ಏನ್ ಪ್ರಯೋಜನ ಅಂತ. ಉತ್ತರ ಕೊಡಿ ಭೀಮಣ್ಣ. ಉತ್ತರ ಕೊಡಿ ಭೀಮಣ್ಣ. ಹೌದು ಭೀಮ್ರಾವ್, ಉತ್ತರ ಕೊಡು. ಹೌದು ಭೀಮ್ರಾವ್, ಉತ್ತರ ಕೊಡು. ಉತ್ತರ ಕೊಡು ಭೀಮ್ರಾವ್. ಉತ್ತರ ಕೊಡು ಭೀಮ್ರಾವ್. ಉತ್ತರ ಕೊಡು. ಉತ್ತರ ಕೊಡು ಭೀಮ್ರಾವ್. ಮಾತಾಡು ಭೀಮ್ರಾವ್. ಮಾತಾಡು ಭೀಮ್ರಾವ್. ಮಾತಾಡು. ಉತ್ತರ ಕೊಡು ಭೀಮ್ರಾವ್. ಮಾತಾಡು ಭೀಮ್ರಾವ್. ಮಾತಾಡು. ಹೇಳು ಏನಾದ್ರು. ನಿಮ್ಮವ್ರೆಲ್ರಿಗೂ ನೀನ್ ವಿಶ್ವಾಸ ಕೊಡೋಕಾಗತ್ತಾ? ಇವರೆಲ್ಲರೂ ಚೆನ್ನಾಗಿ ಓದ್ಕೊಂಡ್ರೆ ಈ ಪೀಳಿಗೆಗೂ ಅಥವಾ ಮುಂದಿನ ಪೀಳಿಗೆಗೂ ಯಾವುದೇ ಕೆಲಸದಿಂದ ಕಿತ್ತಾಕೋಲ್ಲ ಅಂತ. ಮೂರ್ತಿ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ರಮಾಬಾಯಿ, ಆಮೇಲೇನ್ ಮಾತಾಡೋದು? ಭೀಮ್ರಾವ್ ಹೇಳಿ ಬಿಡು. ಭವಿಷ್ಯದ ಬಗ್ಗೆ ಗ್ಯಾರಂಟಿ ಕೊಡಕ್ ಆಗುತ್ತೋ ಇಲ್ವೋ ಅಂತ. ನಂಜುಂಡಣ್ಣ,
ಜೀವಕ್ಕೆ ಗ್ಯಾರಂಟಿ ಅನ್ನೋದಿಲ್ಲ. ಇನ್ನು ಭೀಮನ್ ಗ್ಯಾರಂಟಿ ಕೇಳ್ತಾ ಇದ್ದೀರಾ ನೀವು? ಮೂರ್ತಿ ಕೇಳೋದ್ರಲ್ಲಿ ನ್ಯಾಯ ಇದೆ. ಯಾಕಂದ್ರೆ ಮೂರ್ತಿ ಭೀಮ್ರಾವ್ನ ನಂಬಿರೋನು, ತನ್ನ ಆದರ್ಶ ಅಂತ ಭಾವಿಸಿದಾನೆ, ಮತ್ತೆ ಅವನ ಥರನೇ ಆಗಬೇಕು ಅಂತಿದ್ದಾನೆ. ಆದ್ರಿಂದ ಭೀಮ್ರಾವ್ ಆಶ್ವಾಸನೆ ಕೊಡೋದ್ರಲ್ಲಿ ತಪ್ಪಿಲ್ಲ. ಅವನು ಕೂಡ ಭೀಮ್ರಾವ್ ಥರ ಓದಿ ಒಂದು ಹಂತಕ್ಕೆ ಬಂದಮೇಲೆ ಅವನ್ನ ಕೆಲಸದಿಂದ ತೆಗೆದಾಕಲ್ಲ ಅಂತ ಹೇಳಿ ಸಾಕು. ಒಂದು ವೇಳೆ ಆಶ್ವಾಸನೆ ಕೊಡೋಕ್ಕಾಗಲಿಲ್ಲ ಅಂದರೆ ಕತ್ಲಲ್ಲಿ ಬಾಣ ಬಿಟ್ಟು ಏನು ಪ್ರಯೋಜನ ಹೇಳಿ? ಇದಕ್ಕಿಂತ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರೋ ಕೆಲಸ ಇದೆ, ಅದನ್ನೇ ಮಾಡಿಕೊಂಡು ಅವನ ಹೊಟ್ಟೆ ತುಂಬಿಸ್ಕೊತಾನವನು. ಭೀಮಣ್ಣ ದಯವಿಟ್ಟು ಮಾತಾಡಿ. ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಏನಂದೆ? ಹೇಳು ಹೇಳು, ಎಲ್ರು ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ನೋಡು, ಸ್ವಲ್ಪ ಸ್ಪಷ್ಟವಾಗಿ ಹೇಳ್ಬಿಡು, ಯಾವ ವಿಷಯಕ್ಕೂ ಗ್ಯಾರಂಟಿ ಕೊಡಕ್ ಆಗಲ್ಲ ಅಂತ. ಹೇಳು ಹೇಳು. ಜಿಜಾಬಾಯ್, ನೀನ್ ಯಾಕೆ ಈ ರೀತಿ ಪದೇ ಪದೇ ಆಡ್ತೀಯಾ? ಬೇರೆಯವ್ರಿಗೆ ಕಷ್ಟ ಆಗೋದಿಲ್ವಾ? ಎಲ್ರು ಕೇಳ್ತಿದಾರಲ್ಲ, ಅದನ್ನೇ ನಾನು ಕೇಳಿದ್ದು. ಹೇಳು. ನಾನೀ ವಿಷಯ ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ನಾಳೆ ದಿನ ಮೂರ್ತಿ ಚೆನ್ನಾಗಿ ಓದಿ ಯಾವುದಾದ್ರೂ ಆಫೀಸ್ನಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರು ಕೂಡ ಆ ಕೆಲ್ಸದಿಂದ ಅವನ್ನ ಕಿತ್ತಾಕಲ್ಲ ಅಂತ. ಹಾಗಾದ್ರೆ ಯಾಕೆ ಓದ್ಬೇಕು ಭೀಮಣ್ಣ? ನಿಮ್ ಮಾತಿನ ಅರ್ಥ ಹೇಗಿದೆ ಅಂದ್ರೆ, ನಾವ್ ಎಷ್ಟೇ ವರ್ಷ ಹೋರಾಟ ಮಾಡಿದ್ರು ಆಗ ನನ್ಗೂ ಕೂಡ ಅದೇ ರೀತಿ ಆಗುತ್ತೆ, ನಿಮಗಾಗ್ತಿರೋ ತರ ಅಂತಿದ್ದೀರಾ? ಆಗ್ಬೋದು. ಆಗಬಹುದು ಅಂತ ಹೇಳ್ಬೇಡ, ಆಗುತ್ತೋ ಇಲ್ವೋ ಅಷ್ಟು ಹೇಳು. ಪುರುಷೇಣ, ಭೀಮ ಹೇಗೆ ಅದನ್ನ ಹೇಳೋಕ್ಕಾಗತ್ತೆ ಆಗುತ್ತೋ ಇಲ್ವೋ ಅಂತ? ಅಯ್ಯೋ, ಕೊನೆ ಪಕ್ಷ ಒಂದ್ ವಿಷಯ ಆದ್ರೂ ಹೇಳಪ್ಪ ಭೀಮ. ಯಾವುದ್ರ ಸಾಧ್ಯತೆ ಜಾಸ್ತಿ ಇದೆ ಹೇಳು? ಮೂರ್ತಿನ ಕೆಲಸದಿಂದ ಕಿತ್ತಾಕ್ತಾರೋ ಅಲ್ಲೇ ಉಳಿಸ್ಕೋತಾರೋ? ಹೌದು ಭೀಮ, ಸಂಭವನೀಯವಾಗಾದ್ರೂ ಯಾವ್ದು ಹೆಚ್ಚು ಅಂತ ಹೇಳು. ಸಂಭವನೀಯವಾಗಿ ಹೇಳಬೇಕು ಅಂದ್ರು ಮೂರ್ತಿನ ಕೆಲಸದಿಂದ ಕಿತ್ತಾಕೋದು ಸಾಧ್ಯ ಇದೆ. ಆದರೆ ಒಂದಲ್ಲ ಒಂದು ದಿನ ಈ ಭೀಮ್ರಾವ್ ಅಂತವನ್ನ, ಈ ಮೂರ್ತಿ ಅಂತವನ್ನ ಯಾವ ಆಫೀಸಿಂದನೂ ಅನ್ಯಾಯವಾಗಿ ಕಿತ್ತಾಕದೇ ಇರೋ ಥರ ಆಗುತ್ತೆ. ಅಂದ್ರೆ ನಾವು ವಿಶ್ವಾಸ ಕಳ್ಕೋಬಾರ್ದು ಅಂತಿದ್ಯಾ? ಇಂಥ ನಂಬಿಕೆಯಿಂದ ಏನ್ ಪ್ರಯೋಜನ? ಪುರುಷೋತ್ತಮಣ್ಣ, ಇದನ್ನ ಇವ್ರ ಹತ್ರ ಅಲ್ಲ, ನಿಮ್ ಹೆಂಡತಿ ಕಮಲಮ್ಮನ್ ಕೇಳಿ. ನಂಬಿಕೆಯಿಂದ ಏನ್ ಪ್ರಯೋಜನ ಅಂತ. ನಂಬಿಕೆಯಿಂದ ಪ್ರಯೋಜನ ಇದೆ. ಎಷ್ಟು ವರ್ಷಗಳಿಂದ ಕಮಲಮ್ಮ ಅವರು ನೀವು ಬರ್ತೀರಾ ಅನ್ನೋ ನಂಬಿಕೆಲೇ ಇದ್ರು. ಅವರು ನೀವ್ ವಾಪಸ್ ಬರ್ತೀರಾ ಅನ್ನೋ ನಂಬಿಕೆಲೇ ಇದ್ರು, ಜೀವನ ಸಾಗಿಸ್ತಿದ್ರು, ಮಗುನು ಚೆನ್ನಾಗಿ ಬೆಳೆಸಿದ್ರು, ಹಾಗೆ ನೀವ್ ವಾಪಸ್ ಬಂದ್ಮೇಲೆ ನಿಮ್ನ ಕ್ಷಮಿಸಿದ್ರು. ಅದ್ರಿಂದ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಹೌದು, ಮಿಗಿಲಾಗಿ ಆಫೀಸಿಂದ ಕಿತ್ತಾಕ್ತಾರೋ ಇಲ್ವೋ ಅಂತ ನಿರ್ಧಾರ ಆಗೋದು ನಾವು ಆ ಸ್ಥಾನಕ್ಕೆ ಹೋಗಿ ಕೆಲಸ ಮಾಡಿ ನಿಂತಾಗ ಮಾತ್ರ ತಾನೆ. ಓದು ಬರಹ ಕಲಿದೆ ನಾವು ಆ ಹಂತಕ್ಕೆ ಹೋಗೋದಕ್ಕೂ ಸಾಧ್ಯ ಇಲ್ಲ. ಮತ್ ನಾವು ಒಂದು ಕೆಲಸ ಮಾಡೋದಕ್ಕೆ ಹೋಗ್ದೇನೆ ಇದ್ರೆ ಮತ್ತಲ್ಲಿ ತೆಗಿತಾರೋ ಇಲ್ವೋ ಅನ್ನೋ ಪ್ರಶ್ನೆ ಇಲ್ಲಿಂದ ಬಂತು. ಆದ್ರಿಂದಾನೆ ಕೆಲಸದಿಂದ ತೆಗಿತಾರೋ ಇಲ್ವೋ ಅನ್ನೋದು ಆಮೇಲಿನ ಮಾತು. ಮೊದಲು ನಮ್ಮ ಎಲ್ಲರ ಧ್ಯಾನ ಯಾವ ಕಡೆ ಇರಬೇಕು ಅಂದರೆ ಹೇಗೆ ನಾವು ಓದಿ ಆ ಆಫೀಸ್ ತನಕ ತಲುಪ್ಬೋದು ಅಂತ. ನೀವೆಲ್ಲ ಪ್ರತಿದಿನ ಊಟ ತಿಂಡಿ ಮಾಡ್ತೀರಲ್ಲ, ಯಾಕೆ ಮಾಡ್ತೀರಾ ಹೇಳಿ? ಯಾಕಂದರೆ ಊಟ ಮಾಡೋದ್ರಿಂದ ಶಕ್ತಿ ಬರುತ್ತೆ ಅಂತ. ಇದು ಹಾಗೇನೆ, ಪ್ರತಿದಿನ ಹಂತ ಹಂತವಾಗಿ ಓದ್ತಾ ಹೋದರೆ ಕ್ರಮೇಣ ಸಾಕಷ್ಟು ಶಕ್ತಿ ಲಭಿಸುತ್ತೆ. ಮತ್ತಿದೇ ಶಕ್ತಿ ಜಾತಿ ಹೆಸರಲ್ಲಿ ಮುಚ್ಚಿರೋ ಬಾಗ್ಲನ್ನ ತೆಗೆಯೋದಕ್ಕೆ ಸಾಧ್ಯ. ಇದೇ ಶಕ್ತಿ ಸಮಾಜದ ಬಾಗ್ಲನ್ನ ಕೂಡ ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ.
ಭೀಮ್ರಾವ್, ಬಾಗ್ಲು ಒಡೆಯೋದ್ರ ಬಗ್ಲು ನಾವು ಕಲ್ಲು ಒಡೆಯೋದಕ್ಕೆ ಹೋಗ್ತೀವಿ. ನಡೀರಣ. ಭೀಮ್ರಾವ್ ಸ್ಥಿತಿನ ನೋಡಿದ್ರೆ ನಮ್ಮ ಮಕ್ಕಳನ್ನ ಶಾಲೆ ಕಳ್ಸೋದ್ರ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡೋ ಥರ ಆಗಿದೆ. ನಡೀರಣ. ನೋಡಿ, ನನ್ನ ಮಾತು ಕೇಳಿ. ಅವ್ರ ಮಾತನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಿ. ವಿದ್ಯೆಯಿಂದ ದೂರ ಮಾಡಬೇಡಿ. ಭೀಮ, ಒಡೆದೋಯ್ತು. ಹೋಗ್ಲಿ ಬಿಡಿ, ಅವ್ರಿಗೇನ್ ಅನ್ಸುತ್ತೋ ಅದನ್ನ ಮಾಡ್ಲಿ. ಹೌದು ಮಗನೇ, ಅವ್ರ ಹಿಂದೆ ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಕಾಣಿಸ್ತಿದ್ಯಾ? ಕಾಣಿಸ್ತಿದ್ಯಾ? ಇಲ್ಲಿ ನೋಡಿಲಿ, ಕಾಣಿಸ್ತಿದ್ಯಾ ನನ್ನ ಕೈ? ಸರಿಯಾಗಿ ಕಣ್ ಕಾಣಿಸಲ್ಲ. ಜಾತಿಗೆ ಭವಿಷ್ಯ ದಾರಿ ತೋರಿಸ್ತಾನಂತೆ. ನಾಯಕ ಹೇಗಾಗ್ತೀಯ ನೀನು? ಬಿಟ್ಬಿಡು ಬಿಟ್ಬಿಡು, ಇದನ್ನೆಲ್ಲ ನಾಯಕ ಏಕ ಬಿಟ್ಬಿಡು. ಎಲ್ರೂ ಹೋಗಾಯ್ತು, ಜನಾನೇ ಇಲ್ದೆ ನಾಯಕ ಎಲ್ಲಿಂದ ಆಗ್ತೀಯಪ್ಪ? ನಾಯಕ ಆಗ್ತಾನಂತೆ, ನೋಡಿಲ್ಲಿ ಕಾಣಿಸ್ತಿದ್ಯಾ? ವಾವ್ ಜೀಜಾಬಾಯ್, ಅವಮಾನ ಮಾಡಿ ಮನ್ಸಿಗೆ ನೆಮ್ಮದಿ ಸಿಕ್ಕಿರ್ಬೇಕಲ್ಲ ನಿಂಗೆ. ನೀನು ಬದಲಾಗಲ್ಲ ಬಿಡು. ನಾನೀ ವಿಷಯ ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ನಾಳೆ ದಿನ ಮೂರ್ತಿ ಚೆನ್ನಾಗಿ ಓದಿ ಯಾವುದಾದ್ರೂ ಆಫೀಸ್ನಲ್ಲಿ ಕೆಲ್ಸಕ್ಕೆ ಸೇರಿಕೊಂಡ್ರು ಕೂಡ ಆ ಕೆಲಸದಿಂದ ಅವನ್ನ ಕಿತ್ತಾಕಲ್ಲ ಅಂತ. ಸಂಭವನೀಯವಾಗಿ ಹೇಳಬೇಕು ಅಂದರು ಮೂರ್ತಿನ ಕೆಲಸದಿಂದ ಕಿತ್ತಾಕೋದು ಸಾಧ್ಯ ಇದೆ. ಅದಕ್ಕೆ ಹೇಳಿದ್ದು ಈ ಓದು ಬರಹ ಎಲ್ಲ ನಮ್ಮಂಥವ್ರಿಗಲ್ಲ ಅಂತ. ಬಣ್ಣದ ಕನಸುಗಳಿಗೆ ಅಷ್ಟೇ ಸೀಮಿತ ಇದಲ್ಲ. ಪುಟ, ನಾನು ಬಂದಿದ್ದೀನಲ್ಲ, ಇನ್ಮೇಲೆ ನಾನು ನೀನು ಇಬ್ಬರು ಸೇರಿ ಸಂಪಾದನೆ ಮಾಡೋಣ, ಒಳ್ಳೆ ಜೀವನ ಕಟ್ಕೊಳ್ಳೋಣ. ನನ್ನ ಮಾತು ಕೇಳು ಮಗನೇ, ನಿಮ್ಮಪ್ಪ ಹೇಳೋ ಮಾತು ಕೇಳು. ನೋಡು, ಈ ಪುಸ್ತಕಗಳನ್ನೆಲ್ಲ ದೂರ ಇಟ್ಬಿಡು. ಇಲ್ಲ, ನನ್ ಮಗನ್ ಕೈಯಿಂದ ಪುಸ್ತಕ ಕಿತ್ಕೊಳಕ್ ನಾನ್ ಬಿಡಲ್ಲ. ಈ ಪುಸ್ತಕ ಮಕ್ಕಳ ಜೀವನನ ಹಾಳು ಮಾಡ್ತಾ ಇದೆ. ಇದನ್ನ ಕಿತ್ತು ಎಸೆಯೋದೇ ಬುದ್ಧಿವಂತಿಕೆ. ನೋಡ್ರಣ್ಣ, ಭೀಮನ್ ಮಾತುಗಳು ಚೆನ್ನಾಗಿರ್ತವೆ, ಆದ್ರೆ ವಾಸ್ತವದಲ್ಲಿ ಕಷ್ಟ ಇದೆ. ಸರಿಯಾಗಿ ಹೇಳಿದ್ರಿ. ನನಗೂ ಭೀಮನ್ ಮಾತು ವಾಸ್ತವ ಅನ್ನಿಸ್ತಿಲ್ಲ. ನೋಡಿ, ನಾವು ಬೇರೆಯವ್ರು ಮಾಡೋ ತಪ್ಪನ್ನ ನೋಡಿದ್ಮೇಲೆ ಆ ತಪ್ಪನ್ನ ನಾವು ಮಾಡಬಾರ್ದು. ನಾವು ಬುದ್ಧಿವಂತರಾಗೋಣ. ಸರಿ, ನಾವು ನಿರ್ಧಾರ ಮಾಡಾಗಿದೆ. ಸರಿಯಾಗಿ ಹೇಳಿದ್ರಿ. ಏನಂತೀರಣ್ಣ? ಬರ್ಲಿ ಭೀಮ್ರಾವ್. ನಿಂತ್ಕೊಳ್ರ.
ಯಾಕೆ ಅಂಥದ್ದೇನಾಯ್ತು ಈಗ? ಇವತ್ತು ನೀವೆಲ್ಲರೂ ನಿಮ್ಮ ನಾಯಕ ಭೀಮ್ರಾವ್ನ ಬಿಟ್ಬಿಟ್ಟು ನಿಮ್ಮಲ್ಲೇ ಮಾತಾಡ್ಕೊಂಡು ಎಲ್ಗೋ ಹೋಗ್ತಿರೋ ಆಗಿದೆ. ನಾವೀ ಸಲ ನಮ್ಮ ನಾಯಕನ ಮಾತು ಕೇಳ್ತಿಲ್ಲ. ಹೌದಾ? ಅಂದ್ರೆ ಇವತ್ತಿಂದ ನೀವೆಲ್ಲರೂ ಭೀಮ್ರಾವ್ ಮಾತು ಕೇಳಲ್ಲ ಅಂತೀರಾ? ಅಂದ್ರೆ ಇನ್ಮೇಲೆ ಅವ್ನು ನಿಮ್ಮ ನಾಯಕ ಅಲ್ಲ ಅಂತ? ಇನ್ಮೇಲೆ ನೀವು ಜೈ ಭೀಮ್ ಅಂತ ಕೂಗಲ್ಲ ತಾನೆ? ಹೇಳಿ, ಇನ್ಮೇಲೆ ನಾವು ಜೈ ಭೀಮ್ ಅಂತ ಕೂಗಲ್ಲ ಅಂತ. ನೋಡಿ, ಒಂದ್ ವೇಳೆ ನೀವ್ಯಾರು ಜೈ ಭೀಮ್ ಅಂತ ಕರೀಲಿಲ್ಲ ಅಂದ್ರೆ ನಿಮ್ಮೆಲ್ರಿಗೂ ಪುಕ್ಸಾಟೆ ತಿಂಡಿ ಕೊಡಿಸ್ತೀನಿ, ಅದ್ರ ಜೊತೆಗೆ ಚಹಾ ಕೂಡ ಕುಡಿಸ್ತೀನಿ. ಹೇಳಿ, ಹೇಳಲ್ವಲ್ಲ ಜೈ ಭೀಮ್ ಅಂತ ಇವತ್ತಿಂದ? ನಿಮ್ ಮಾತಿನ ಅರ್ಥ ಹೇಗಿದೆ ಅಂದ್ರೆ ನನ್ಗೂ ಕೂಡ ಅದೇ ರೀತಿ ಆಗುತ್ತೆ. ನಿಮಗಾಗ್ತಿರೋ ತರ ಅಂತಿದ್ದೀರಾ? ನಡೀರಣ. ಭೀಮ್ರಾವ್ ಸ್ಥಿತಿನ ನೋಡಿದ್ರೆ ನಮ್ಮ ಮಕ್ಕಳನ್ನ ಶಾಲೆ ಕಳ್ಸೋದ್ರ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡೋ ಥರ ಆಗಿದೆ. ಭೀಮಾ, ಚಿಂತಿಸ್ಬೇಡ. ಅವ್ರನ್ನ ಕೆಲಸದಿಂದ ಕಿತ್ತಾಕಿರ್ಬೋದು, ಆದರೆ ನಾವು ಮುಂಚೆಯಿಂದ ಮಾಡ್ಕೊಂಡು ಬಂದಿರೋ ಕೆಲಸನ ಅವರಿಂದ ತಡೆಯೋಕ್ಕಾಗತ್ತಾ? ಅಂದರೆ ಮಣ್ಣು ಹೊರೋ ಕೆಲಸನ ಈಗಲೂ ನೀನು ಅದನ್ನು ಮಾಡ್ಬೋದು, ಮತ್ತು ಯಾವ ಕೆಲಸನೂ ಕೀಳಲ್ಲ ಅಲ್ವಾ? ಆದ್ರೆ ಮತ್ತೆ ನೀವು ಮಣ್ಣು ಹೊರೋ ಕೆಲ್ಸಕ್ಕೆ ಹೋದ್ರೆ ಬೇರೆಯವ್ರ ಮನ್ಸಲ್ಲಿ ನೀವು ಹುಟ್ಟಾಕಿರೋ ಕನ್ಸು ಮಣ್ಪಾಲಾಗೋಗಲ್ವಾ? ನಿಮಗ್ ನೆನ್ಪಿದ್ಯಾ, ನೀವು ಮಣ್ಣು ಹೊರೋ ಕೆಲ್ಸನ ಬಿಟ್ಟು ಕೆಲೋಸ್ಕರ್ ಗುರುಗಳ ಜೊತೆ ಹೊಸ ಕೆಲಸ ಹುಡ್ಕಕ್ ಹೋದಾಗ ಆದರೆ ಕೆಲಸ ಮಾಡಲೇಬೇಕಲ್ವಾ? ಇವತ್ತವರು ಒಂದು ಆಫೀಸಿಂದ ಓಡಿಸಿರೋರು ನಾಳೆ ಎಲ್ಲ ಆಫೀಸಿಂದನೂ ಓಡಿಸ್ತಾರೆ. ಇದೇ ಅವರ ರಣನೀತಿ ಕೂಡ. ಮತ್ತೆ ಬಾಲಣ್ಣ ಹೇಳೋದ್ರಲ್ಲೂ ಸತ್ಯ ಇದೆ. ಪ್ರತಿ ಹೆಜ್ಜೆಲೂ ಹೋರಾಟ ಮಾಡ್ಕೊಂಡೇ ಬಂದಿದ್ಯಾ, ಆದರೆ ಕೆಲವೊಂದ್ಸಲ ಸುಮ್ಮನಿರೋದು ಅನಿವಾರ್ಯ ಆಗಿರುತ್ತೆ. ರಮಾ, ನೀನು ಭೀಮಿಗೆ ತಪ್ಪು ಸಲಹೆ ಕೊಡ್ಬೇಡ. ಇಲ್ಲ, ರಮಾ ಸರಿಯಾಗಿ ಹೇಳ್ತಿದ್ದಾಳೆ. ಈಗ ನಾನು ವಾಪಸ್ ಮಣ್ಣು ಹೊರೋದಕ್ಕಂತೂ ಹೋಗೋನಲ್ಲ. ಇದರಿಂದ ಜನ ಗೆದ್ವಿ ಅಂತ ಭಾವಿಸ್ತಾರೆ. ನನ್ನನ್ನು ಕೆಲಸದಿಂದ ಕಿತ್ತಾಕಿ ಮಣ್ಣು ಹೊರೋದಕ್ಕೆ ಕಳಿಸಿ ನನ್ನ ಯೋಗ್ಯತೆ ಇಷ್ಟೇ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ಅವರೆಲ್ಲ. ಆದಷ್ಟು ಕಡೆಗಣಿಸೋದಕ್ಕೆ ನೋಡ್ತಾ ಇದ್ದಾರೆ. ನಮ್ಮ ಜಾತಿ ಜನ ಇದರಿಂದ ಕುಗ್ಗು ಹೋಗ್ಬೋದು ಇವತ್ತು, ಅಥವಾ ತಮ್ಮ ನಂಬಿಕೆ ಕಳ್ಕೋಬಹುದು, ಮತ್ತು ಅವ್ರ ಇಚ್ಛಾಶಕ್ತಿನೂ ಕಳ್ಕೋಬಹುದು. ವಿದ್ಯೆಯಿಂದ ದೂರ ಆಗೋ ಸಂಭವ ಹೆಚ್ಚಿರುತ್ತೆ. ಅದಕ್ಕೆ ಮಣ್ಣು ಹೊರೋ ಕೆಲ್ಸಕ್ಕೆ ಮಾತ್ರ ನಾನು ಹೋಗಲ್ಲ. ಮತ್ತದೇನಾಗುತ್ತೋ ಆಗಲಿ, ಈ ಹೋರಾಟನ ನಾನೇ ಗೆಲ್ಲಬೇಕು. ಏನು? ಮತ್ತೆ ಹೋರಾಟನಾ? ಎಷ್ಟು ಅಂತ ಹೋರಾಟ ಮಾಡ್ತೀಯಾ? ಜಿಜಾಬಾಯ್, ಹೋರಾಟ ಮಾಡೋದಕ್ಕೆ ಇಚ್ಛಾಶಕ್ತಿ ಬೇಕು. ಅದು ಭೀಮ್ನಲ್ಲಿದೆ. ಹಂಗೆ ಇನ್ನೊಂದು ಮಾತು, ಈ ಹೋರಾಟ ವ್ಯಕ್ತಿಗತ ಗೆಲುವು ಸೋಲು ಅನ್ನೋದಕ್ಕಿಂತ ಜನರ ನಂಬಿಕೆ ವಿಷಯ ಇದು. ಮುನ್ನುಗ್ಗು ಭೀಮಾ, ಹೋರಾಡಿ ಗೆದ್ದು ಬಾ. ನೀನ್ ಮತ್ತೆ ಅದೇ ಆಫೀಸಲ್ಲಿ ಕೆಲಸ ಮಾಡಬೇಕು.
ಎಲ್ಲಿಂದ ತೆಗೆದ್ರು ನಿನ್ನ? ನನ್ನ ಸಂಪೂರ್ಣ ವಿಶ್ವಾಸ ಇದೆ ಈ ಹೋರಾಟದಲ್ಲಿ ನೀನು ಗೆದ್ದೇ ಗೆಲ್ತೀಯ ಅಂತ. ಖಂಡಿತಪ್ಪ.